ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ರಾಜ್ಯದ ವಿಜ್ಞಾನ ವಿಷಯದ ವೃತ್ತಿ ಬಾಂಧವರೇ ಹಾಗೂ 10ನೆಯ ತರಗತಿಯ ಮುದ್ದು ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಮಾದರಿಯ ಪ್ರಶ್ನೆ ಪತ್ರಿಕೆ 1ರಲ್ಲಿ ಭೌತ ವಿಜ್ಞಾನ ಹಾಗೂ ರಸಾಯನ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಗೆ ಬರೆಯಬೇಕು ಹಾಗೂ ಹೇಗೆ ಬರೆದರೆ ಮೌಲ್ಯಮಾಪಕರು ನಮಗೆ ಹೆಚ್ಚು ಅಂಕಗಳನ್ನು ಕೊಡುತ್ತಾರೆ ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಹಾಗಾದರೆ ಇವತ್ತು ಭಾಗ ಸಿ ಆಗಿರುವಂತಹ ಜೀವವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಗೆ ಬರೆಯಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ಹಾಗಾದರೆ ನಮ್ಮ ಒಂದು ಭಾಗ ಸಿದಲ್ಲಿರುವಂತಹ ಜೀವವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಒಟ್ಟು 3 ಬಹು ಆಯ್ಕೆಯ ಪ್ರಶ್ನೆಗಳಿವೆ. ಅದರಲ್ಲಿ 26ನೆಯ ಪ್ರಶ್ನೆ ಈ ರೀತಿಯಾಗಿದೆ: ಪ್ರೋಟೀನ್ ಅನ್ನು ಜೀರ್ಣಿಸಲು ಮೆದೋಜೀರಕ ಗ್ರಂಥಿಯಿಂದ ಸ್ರವಿಕೆಯಾಗುವ ಕಿಣ್ವ ಅಂತ ಕೇಳಿದರೆ ಆಯ್ಕೆ ಎ ಅಮೈಲೇಜ್ ಎನ್ನುವಂತಹ ಕಿಣ್ವವಾಗಿದೆ. ಅಮೈಲೇಜ್ ಎನ್ನುವಂತಹ ಕಿಣ್ವವನ್ನು ಲಾಲಾ ಗ್ರಂಥಿಯು ಸ್ರವಿಕೆ ಮಾಡ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಅಮೈಲೇಜ್ ಆಗೋದಿಲ್ಲ. ಈ ಅಮೈಲೇಜ್ ಎನ್ನುವಂತಹ ಕಿಣ್ವವು ಪ್ರಮುಖವಾಗಿ ಬಾಯಲ್ಲಿ ಇರ್ತದೆ. ಇದು ಏನಪ್ಪಾ ಅಂದ್ರೆ ಪಿಷ್ಟವನ್ನ ಜೀರ್ಣಿಸಿ ಗ್ಲೂಕೋಸ್ ಅನ್ನಾಗಿ ಪರಿವರ್ತಿಸುವಂತಹ ಕಾರ್ಯವನ್ನ ಮಾಡ್ತದೆ. ಹಾಗಾಗಿ ಮಾನವನ ಜೀರ್ಣಕ್ರಿಯೆ ಪ್ರಾರಂಭವಾಗುವುದೇ ಬಾಯಿಂದ ಆಗ್ತದೆ. ಹಾಗೆಯೇ ಪೆಪ್ಸಿನ್ ಎನ್ನುವಂತಹ ಕಿಣ್ವ, ಈ ಕಿಣ್ವವನ್ನ ಜಠರ ಗ್ರಂಥಿಯು ಉತ್ಪತ್ತಿ ಮಾಡ್ತದೆ. ಜಠರ ಗ್ರಂಥಿಯು ಜಠರ ರಸವನ್ನ ಉತ್ಪತ್ತಿ ಮಾಡ್ತದೆ. ಈ ಜಠರ ರಸದಲ್ಲಿ ಪೆಪ್ಸಿನ್ ಎನ್ನುವಂತಹ ಕಿಣ್ವವಿದ್ದು ಇದು ಪ್ರೋಟೀನ್ಗಳನ್ನು ಜೀರ್ಣಿಸಿ ಅಮೈನೋ ಆಮ್ಲಗಳನ್ನಾಗಿ ಪರಿವರ್ತಿಸುವಂತಹ ಕಾರ್ಯ ಮಾಡ್ತದೆ. ಆದರೆ ಅವರು ಕೇಳಿದ್ದು ಪ್ರೋಟೀನ್ ಅನ್ನ ಜೀರ್ಣಿಸಲು ಮೆದೋಜೀರಕ ಗ್ರಂಥಿಯಿಂದ. ಇದು ಕೂಡ ಪ್ರೋಟೀನ್ ಜೀರ್ಣಿಸ್ತದೆ, ಆದರೆ ಇದನ್ನ ಜಠರವು ಉತ್ಪತ್ತಿ ಮಾಡ್ತದೆ. ಹಾಗೆಯೇ ಇನ್ನು ಮೆದೋಜೀರಕ ಗ್ರಂಥಿ ಪ್ರಮುಖವಾಗಿ 2 ಕಿಣ್ವಗಳನ್ನು ಉತ್ಪತ್ತಿ ಮಾಡ್ತದೆ. ಒಂದು ಟ್ರಿಪ್ಸಿನ್ ಎನ್ನುವಂತಹ ಕಿಣ್ವವನ್ನ, ಇನ್ನೊಂದು ಲೈಪೇಜ್ ಎನ್ನುವಂತಹ ಕಿಣ್ವವನ್ನ. ಈ ಟ್ರಿಪ್ಸಿನ್ ಕಿಣ್ವವು ಪ್ರೋಟೀನ್ ಅನ್ನ ಜೀರ್ಣಿಸ ಸಹಾಯ ಮಾಡಿದ್ರೆ ಲೈಪೇಜ್ ಕಿಣ್ವವು ಕೊಬ್ಬನ್ನ ಜೀರ್ಣಿಸಲಿಕ್ಕೆ ಸಹಾಯ ಮಾಡ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಟ್ರಿಪ್ಸಿನ್ ಆಗಿದೆ. ಈ ಟ್ರಿಪ್ಸಿನ್ನು ಮೆದೋಜೀರಕ ಗ್ರಂಥಿಯಿಂದ ಬಿಡುಗಡೆಗೊಂಡು ಆ ಟ್ರಿಪ್ಸಿನ್ನು ಆಹಾರದಲ್ಲಿರುವಂತಹ ಪ್ರೋಟೀನ್ಗಳನ್ನ ಅಮೈನೋ ಆಮ್ಲಗಳನ್ನಾಗಿ ಮಾಡಿದರೆ ಲೈಪೇಜ್ ಎನ್ನುವಂತಹ ಕಿಣ್ವವು ಆಹಾರದಲ್ಲಿರುವಂತಹ ಕೊಬ್ಬನ್ನ ಜೀರ್ಣಿಸಿ ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರನ್ನಾಗಿ ಪರಿವರ್ತಿಸುವಂತಹ ಕಾರ್ಯವನ್ನ ಮಾಡ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 27: ಯುಗ್ಮಜ 1ರಲ್ಲಿ 24 ಜೊತೆ ವರ್ಣ ತಂತುಗಳಿವೆ. ಯುಗ್ಮಜ ಅಂತಂದ್ರೆ ಈ ನಿಷೇಚನವಾದ ನಂತರ ಬರುವಂತಹ ಒಂದು ರಚನೆ. ಇದು ಒಂದೇ ಜೀವಕೋಶದಿಂದ ಮಾಡಲ್ಪಟ್ಟಿರ್ತದೆ. ಆದರೆ ಇದರಲ್ಲಿರುವಂತಹ ವರ್ಣ ತಂತುಗಳು ದ್ವಿಗುಣಿತ ಸಂಖ್ಯೆಯಲ್ಲಿ, ಡಿಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಆರ್ ಫೌಂಡ್ ಇನ್ ಜೈಗೋಟ್ ಅಂತ ಹೇಳ್ತೀವಿ. ಹಾಗಾದ್ರೆ ಲಿಂಗಾಣುವಿನಲ್ಲಿರುವಂತಹ ವರ್ಣ ತಂತುಗಳ ಸಂಖ್ಯೆಯಷ್ಟು? ಯಾವಾಗಲೂ ಲಿಂಗಾಣುಗಳು ಏಕಗುಣಿತ ಸಂಖ್ಯೆಯ ವರ್ಣ ತಂತುಗಳನ್ನು ಒಳಗೊಂಡಿರುತ್ತವೆ. ಹಾಗಾಗಿ ಆಲ್ವೇಸ್ ದ ಗೆಮೆಟ್ಸ್ ಆರ್ ಹ್ಯಾವಿಂಗ್ ಎ ಹೆಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್ಸ್. ಹಾಗಾದ್ರೆ ಆಯ್ಕೆಗಳು 24 ಜೊತೆ ಇದೆ, ಇಲ್ಲ, ತಪ್ಪಾಗ್ತದೆ. ಆಯ್ಕೆ ಬಿ 48 ಇದೆ, ಇದು ಕೂಡ ಪ್ರಶ್ನೆಗೆ ಉತ್ತರ ಸರಿಯಾಗಂಗಿಲ್ಲ. ಆಯ್ಕೆ ಸಿ 6 ಜೊತೆ ಇದೆ. ಆಯ್ಕೆ ಡಿ 24 ವರ್ಣ ತಂತುಗಳಿದ್ದಾವೆ. ಅಂದ್ರೆ ಪ್ರತಿ ಲಿಂಗಾಣುವಿನಲ್ಲಿ 24 ತಂದೆಯಿಂದ ಬಂದಿರುವಂತಹ ಲಿಂಗಾಣುವಿನಲ್ಲಿ 24, ತಾಯಿಯಿಂದ ಬಂದಿರುವಂತಹ 24 ಇರ್ತವೆ. ಆವಾಗ ಸೇರ್ಕೊಂಡಾಗ 24 ಜೋಡಿ ಆಗ್ತವೆ, ಜೋಡಿ ಅಥವಾ ಜೊತೆ ಆಗ್ತವೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಡಿ 24 ಆಗ್ತದೆ. ಮುಂದಿನ ಪ್ರಶ್ನೆ ಸಂಖ್ಯೆ 28: ಕೆಳಗೆ ಕೊಟ್ಟಿರುವಂತಹ ಚಿತ್ರವನ್ನು ಗಮನಿಸಿ. ಎಕ್ಸ್ ಭಾಗದ ಹೆಸರು ಮತ್ತು ಇದರ ಕಾರ್ಯವನ್ನು ಕೇಳಿದರೆ ಇಲ್ಲಿ ಚಿತ್ರ ಏನಪ್ಪಾ ಅಂದ್ರೆ ಒಂದು ನರಕೋಶದ ನರತುದಿ ಇದೆ, ಹಾಗೆ ಇನ್ನೊಂದು ನರಕೋಶ ಡೆಂಡ್ರೈಟ್ ಇದೆ. ಅವುಗಳ ಮಧ್ಯೆ ಇರುವಂತಹ ಎಕ್ಸ್ ಭಾಗ ಕೇಳಿದಾರೆ. ಸಾಮಾನ್ಯವಾಗಿ ನಮಗೆ ಗೊತ್ತಿದೆ, ಒಂದು ನರಕೋಶದ ನರತುದಿ ಹಾಗೂ ಇನ್ನೊಂದು ನರಕೋಶದ ಡೆಂಡ್ರೈಟ್, ಇವುಗಳ ಮಧ್ಯೆ ಒಂದು ಸಣ್ಣದಾದ ಗ್ಯಾಪ್ ಇದೆ, ಸಣ್ಣದ ಅವಕಾಶ ಇದೆ. ಇದನ್ನು ನಾವು ಸಂಸರ್ಗ ಎಂದು ಕರೆಯುತ್ತೇವೆ. ದ ಟೀನಿ ಗ್ಯಾಪ್ ಬಿಟ್ವೀನ್ 2 ನ್ಯೂರಾನ್ಸ್ ಈಸ್ ಕಾಲ್ಡ್ ಆಸ್ ಎನ್ ಸಿನಾಪ್ಸ್ ಕರಿತೀವಿ. ಆ ಸಿನಾಪ್ಸ್ನಾಗ ಏನಪ್ಪ ಅಂದ್ರೆ ಮಾಹಿತಿಯು ರಾಸಾಯನಿಕ ಸಂಕೇತಗಳಾಗಿ ನರತುದಿಯಿಂದ ಡೆಂಡ್ರೈಟ್ಗೆ ವರ್ಗಾವಣೆ ಆಗ್ತದೆ. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆ ನೋಡಿ. ಆಯ್ಕೆ ಎ ಎಕ್ಸ್ ಭಾಗ ನರಕೋಶ ಅಂತೆ. ಎಕ್ಸ್ ಭಾಗ ನರಕೋಶ ಅಲ್ಲದು, ಸಂಸರ್ಗವಾಗಿದೆ. ಇನ್ನು ರಾಸಾಯನಿಕಗಳನ್ನ ವಿದ್ಯುತ್ ಆವೇಶಗಳಂತೆ ರವಾನಿಸುವುದು ತಪ್ಪಾಗಿದೆ. ಆಯ್ಕೆ ಬಿ ಸಂಸರ್ಗ ಸರಿ ಇದೆ. ಎಕ್ಸ್ ಭಾಗ ಸಂಸರ್ಗವಾಗಿದೆ.
ಆದರೆ ಇದರ ಕಾರ್ಯ ಆಕ್ಸಾನ್ ತುದಿಯಲ್ಲಿ ಉತ್ಪತ್ತಿಯಾದ ವಿದ್ಯುತ್ ಸಂಕೇತಗಳನ್ನ ಡೆಂಡ್ರೈಟ್ಗೆ ರವಾನಿಸುವುದು. ಯಾವುದೇ ಕಾರಣಕ್ಕೂ ಆಕ್ಸಾನ್ ತುದಿಯಿಂದ ಡೆಂಡ್ರೈಟ್ಗೆ ಮಾಹಿತಿ ವರ್ಗಾವಣೆಯಾಗುವುದು ರಾಸಾಯನಿಕ ಸಂಕೇತಗಳ ಮೂಲಕ, ಯಾವುದೇ ವಿದ್ಯುತ್ ಸಂಕೇತದ ರೂಪದಲ್ಲ. ಹಾಗಾಗಿ ಆಯ್ಕೆ ಬಿ ಕೂಡ ಉತ್ತರ ಆಗಂಗಿಲ್ಲ. ಆಯ್ಕೆ ಸಿ ನರಕೋಶ ಇರ್ತದೆ, ನರಕೋಶ ಅಲ್ಲ, ಅದು ಸಂಸರ್ಗವಾಗಿದೆ. ಆಯ್ಕೆ ಡಿ ಸಂಸರ್ಗ ಹೌದು. ಆಕ್ಸಾನ್ ತುದಿಯಲ್ಲಿ ಉತ್ಪತ್ತಿಯಾದಂತಹ ಮಾಹಿತಿಯನ್ನ ರಾಸಾಯನಿಕ ಸಂಕೇತಗಳನ್ನ ಮೂಲಕ ಡೆಂಡ್ರೈಟ್ಗೆ ರವಾನಿಸುವುದು ಕಾರ್ಯವನ್ನ ಮಾಡ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಂಸರ್ಗ. ಆಕ್ಸಾನ್ ತುದಿಯಲ್ಲಿ ಉತ್ಪತ್ತಿಯಾದ ರಾಸಾಯನಿಕ ಸಂಕೇತಗಳನ್ನ ಡೆಂಡ್ರೈಟ್ಗೆ ರವಾನಿಸುವಂತಹ ಕಾರ್ಯವನ್ನ ಮಾಡ್ತದ. ಇನ್ನ ಒಂದು ಅಂಕದ ಪ್ರಶ್ನೆ ಮೂಡಿದಾವೆ. ಅದರಲ್ಲಿ 29ನೇ ಪ್ರಶ್ನೆ, ಸಸ್ಯಗಳಲ್ಲಿ ಜೈಲಂ ಅಂಗಾಂಶದ ಪ್ರಾಮುಖ್ಯತೆಯನ್ನು ಕೇಳಿದ್ದಾರೆ. ನಮ್ಗೆಲ್ಲ ಗೊತ್ತಿದೆ, ಸಸ್ಯಗಳಲ್ಲಿ ಪ್ರಮುಖವಾಗಿ ಆಹಾರವನ್ನ ಮತ್ತು ನೀರನ್ನ ಸಾಗಾಣಿಕೆ ಮಾಡಲಿಕ್ಕೆ ವಿಶೇಷವಾದ ಅಂಗಾಂಶದವ. ಜೈಲಂ ಅಂಗಾಂಶವು ಸಸ್ಯಗಳಲ್ಲಿ ನೀರನ್ನ ಸಾಗಿಸುವಂತಹ ಕಾರ್ಯವನ್ನ ಮಾಡ್ತದೆ. ಇದು ಯಾವಾಗಲೂ ನೀರನ್ನ ಏಕಮುಖವಾಗಿ ಸಾಗಿಸುವಂತಹ ಕಾರ್ಯ ಮಾಡ್ತದೆ. ಯಾವುದೇ ರೀತಿಯ ಶಕ್ತಿಯನ್ನು ಕೂಡ ಇದು ಬಳಸಿಕೊಳ್ಳುವುದಿಲ್ಲ. ಹಾಗಾಗಿ ಈ ಜೈಲಂ ಅಂಗಾಂಶವು ನೀರಿನ ಸಾಗಾಣಿಕೆ ಮಾಡ್ತದೆ. ಅದೇ ರೀತಿಯಾಗಿ ಫ್ಲೋಯಂ ಅಂಗಾಂಶವು ಸಸ್ಯಗಳಲ್ಲಿ ಆಹಾರ ಸಾಗಾಣಿಕೆ ಮಾಡ್ತದೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಉತ್ಪತ್ತಿಯಾಗಿರುವಂತಹ ವಸ್ತುಗಳನ್ನ ಸಸ್ಯದ ವಿವಿಧ ಭಾಗಗಳಿಗೆ ಸಾಗಿಸುವಂತಹ ಕಾರ್ಯವನ್ನ ಫ್ಲೋಯಂ ಅಂಗಾಂಶ ಮಾಡ್ತದೆ. ಇದನ್ನು ನಾವು ವಸ್ತು ಸ್ಥಾನಾಂತರಣ ಅಥವಾ ಟ್ರಾನ್ಸ್ಲೋಕೇಶನ್ ಎಂದು ಕರೆಯುತ್ತೇವೆ. ಸಾಮಾನ್ಯವಾಗಿ ಫ್ಲೋಯಂ ಅಂಗಾಂಶವು ದ್ವಿಮುಖವಾಗಿ ಕೆಳಕ್ಕೆ ಮತ್ತು ಮೇಲಕ್ಕೆ ಆಹಾರವನ್ನ ಸಾಗಿಸಬೇಕಾಗಿದೆ. ಈ ಕಾರಣಕ್ಕಾಗಿ ಫ್ಲೋಯಂ ಅಂಗಾಂಶವು ಶಕ್ತಿಯನ್ನ ಬಳಸ್ಕೊಂಡ್ಬಿಟ್ಟು ಆಹಾರವನ್ನ ಸಾಗಿಸುವಂತಹ ಕಾರ್ಯ ಮಾಡ್ತದೆ. ಇನ್ನು ಪ್ರಶ್ನೆ 30, ಇಲ್ಲಿ ಬೀಜದ ಬಣ್ಣ ಕೊಟ್ಟಿದ್ದಾರೆ, ಇನ್ನೊಂದು ಹೂವಿನ ಸ್ಥಾನ ಕೊಟ್ಟಿದ್ದಾರೆ. ಬೀಜದ ಬಣ್ಣಕ್ಕೆ ಕಾರಣವಾಗಿರುವಂತಹ ವಂಶವಾಹಿನಿಗಳಲ್ಲಿ ಹಸಿರು ಬಣ್ಣ ಕ್ಯಾಪಿಟಲ್ ಜಿ ಪ್ರಬಲವಾಗಿದೆ, ಹಳದಿ ಬಣ್ಣ ಸ್ಮಾಲ್ ಜಿ ದುರ್ಬಲವಾಗಿದೆ. ಹಾಗೆ ಹೂವಿನ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಕಾಂಡದ ಮಧ್ಯೆ ಹೂಗಳನ್ನು ಬಿಡುವಂತಹ ಸಸ್ಯದ ಗುಣ ಎ ಅದು ಪ್ರಬಲವಾಗಿದೆ, ಕ್ಯಾಪಿಟಲ್ ಎ. ಇನ್ನು ಕಾಂಡದ ತುದಿಯಲ್ಲಿರುವಂತಹ ಸ್ಮಾಲ್ ಎ ಜೀನು ದುರ್ಬಲವಾಗಿದೆ. ಹಾಗಾದ್ರೆ ಹಸಿರು ಬೀಜ ಮತ್ತು ಕಾಂಡದ ತುದಿಯಲ್ಲಿ ಹೂಗಳನ್ನು ಹೊಂದಿರುವಂತಹ ತಳಿಗುಣದ ಸೂಚಗಳನ್ನ ಅಥವಾ ವಂಶವಾಹಿಗಳನ್ನ ಅಥವಾ ಅಂಶಗಳನ್ನ ಕೇಳಿದಾರೆ. ಸಾಮಾನ್ಯವಾಗಿ ಕ್ಯಾಪಿಟಲ್ ಇತ್ತು ಅಂದ್ರೆ ಆ ಗುಣ ಪ್ರಬಲವಾಗಿರ್ತದೆ. ಪ್ರಬಲ ಗುಣಗಳು ತಮ್ಮ ಲಕ್ಷಣಗಳನ್ನು ವ್ಯಕ್ತಪಡಿಸಬೇಕಾದ್ರೆ ಜೋಡಿ ಆಗಿರ್ಬೋದು ಅಥವಾ ಒಂಟಿ ಆಗಿರ್ಬೋದು. ಆ ದುರ್ಬಲ ಗುಣಗಳು ತಮ್ಮ ಗುಣಗಳನ್ನ ವ್ಯಕ್ತಪಡಿಸಬೇಕಾದರೆ ಅವು ಜೋಡಿ ಆಗಿರ್ಲೇಬೇಕು. ಹಾಗಾಗಿ ಹಸಿರು ಬೀಜ ಇದೆ, ಹಸಿರು ಬೀಜಕ್ಕೆ ಕ್ಯಾಪಿಟಲ್ ಜಿ ಅಥವಾ ಕ್ಯಾಪಿಟಲ್ ಜಿ ಸ್ಮಾಲ್ ಜಿ ಆಗಿರ್ಬೋದು. ಮತ್ತು ಕಾಂಡದ ತುದಿ ಎನ್ನುವಂತಹ ಗುಣ ದುರ್ಬಲ ಗುಣವಾಗಿರುವ ಜೋಡಿ ಆಗಿರ್ಲೇಬೇಕು. ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಕ್ಯಾಪಿಟಲ್ ಜಿ ಸ್ಮಾಲ್ ಎ ಅಥವಾ ಕ್ಯಾಪಿಟಲ್ ಜಿ ಸ್ಮಾಲ್ ಎ. ಮತ್ತೊಮ್ಮೆ ಕೇಳಿ, ಯಾವ ಗುಣಗಳು ದುರ್ಬಲವಾಗಿರ್ತವೆ ಅವು ತಮ್ಮ ಗುಣವನ್ನು ವ್ಯಕ್ತಪಡಿಸಬೇಕಾದರೆ ಜೋಡಿ ಇರಲೇಬೇಕು. ಆಕಸ್ಮಿಕವಾಗಿ ಪ್ರಬಲವಾಗಿರುವಂತಹ ಗುಣಗಳು ಒಂಟಿ ಇರಬಹುದು. ಒಂಟಿ ಇದ್ದಾಗಲೂ ಕೂಡ ಅವು ತಮ್ಮ ಗುಣವನ್ನು ವ್ಯಕ್ತಪಡಿಸ್ತವೆ. ಜೋಡಿ ಇದ್ದಾಗಲೂ ಕೂಡ ತಮ್ಮ ಗುಣವನ್ನು ವ್ಯಕ್ತಪಡಿಸ್ತವೆ, ಕಾರಣ ಅದು ಪ್ರಬಲ ಗುಣವಾಗಿರ್ತದೆ. ಇನ್ನ 31ನೇ ಪ್ರಶ್ನೆ, ಅಮೀಬಾದಲ್ಲಿ ದ್ವಿವಿಧಳನವು ಹೈಡ್ರಾದಲ್ಲಿನ ಮಗುವಿಗಿಂತ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದರೆ, ಸಾಮಾನ್ಯವಾಗಿ ಅಮೀಬಾದು ಪ್ರೌಢ ಹಂತಕ್ಕೆ ಬಂದಾಗ ಮಾತೃ ಜೀವಕೋಶವು ವಿಭಜನೆಗೊಂಡು 2 ಮರಿ ಜೀವಕೋಶಗಳಾಗುತ್ತವೆ. ಇದು ಈ ಒಂದು ಮರಿ ಜೀವಕೋಶಗಳಾಗುವಾಗ ಕೋಶ ವಿಭಜನೆಯು ಯಾವುದೇ ಸಮತಲದಿಂದ ಪ್ರಾರಂಭವಾಗ್ತದೆ. ಹಾಗೆ ಇನ್ನೊಂದು ಜೀವಿ ಇದೆ, ಅದನ್ನು ನಾವು ಲೆಸ್ಮೇನಿಯಾ ಅಂತ ಕರಿತೀವಿ. ಲೆಸ್ಮೇನಿಯಾದಲ್ಲಿ ನಿರ್ದಿಷ್ಟ ಭಾಗದಿಂದ ಏನಾಗತ್ತಪ್ಪ ಅಂದ್ರೆ ಕೋಶ ವಿಭಜನೆ ಪ್ರಾರಂಭವಾಗ್ತದೆ. ಅದು ಕೂಡ ದ್ವಿವಿಧಳನ ಮೂಲಕ ಸಂತಾನೋತ್ಪತ್ತಿ ಮಾಡುವಂತಹ ಒಂದು ಜೀವಿಯಾಗಿದೆ. ಹಾಗಾದ್ರೆ ಹೈಡ್ರಾದ ಮೇಲ್ಮೈನ ನಿರ್ದಿಷ್ಟ ಭಾಗದಲ್ಲಿ ಪುನರಾವರ್ತಿತವಾಗಿ ಕೋಶ ವಿಭಜನೆಯಿಂದ ಒಂದು ಉಬ್ಬಿಕೊಂಡಿರುವಂತಹ ಒಂದು ರಚನೆ ಬೆಳೆಯುತ್ತದೆ. ಇದನ್ನು ನಾವು ಮೊಗ್ಗು ಎಂದು ಕರೆಯುತ್ತೇವೆ. ಈ ಮೊಗ್ಗು ಸಂಪೂರ್ಣವಾಗಿ ಬೆಳೆದು ನಂತರ ತಾಯಿಯಿಂದ ಬೇರ್ಪಟ್ಟು ಹೊಸ ಹೈಡ್ರಾ ಜೀವಿಯಾಗಿ ಬೆಳೆಯುತ್ತದೆ. ಈ ರೀತಿಯಾಗಿ ಏನಪ್ಪಾ ಅಂದ್ರೆ ಅಮೀಬಾದಲ್ಲಿನ ದ್ವಿವಿಧಳನವು ಹೈಡ್ರಾದಲ್ಲಿನ ಮಗುವಿಗಿಂತ ಭಿನ್ನವಾಗಿದೆ. ಇನ್ನ 2 ಅಂಕದ ಪ್ರಶ್ನೆಗಳು. ಕೆಳಗಿನ ಹೆಸರಿಸಿ ಅಂತ ಇದೆ. ಮಾನವರ ಶ್ವಾಸನಾಳದಲ್ಲಿ ಅಥವಾ ಉಸಿರ್ನಾಳದಲ್ಲಿ ಗಾಳಿ ಹಾದು ಹೋಗುವ ಭಾಗವು ಕುಸಿಯದಂತೆ ತಡೆಯುವ ರಚನೆಗಳು ಯಾವುವು ಅಂತ ಹೇಳಿದಾರೆ. ಸಾಮಾನ್ಯವಾಗಿ ಮಾನವನ ಉಸಿರ್ನಾಳವು ವಿಶೇಷವಾಗಿರುವಂತಹ ಒಂದು ಮೃದ್ವಸ್ಥಿ ಅಂಗಾಂಶದಿಂದ ಮಾಡಲ್ಪಟ್ಟಿದ್ದು, ಈ ಮೃದ್ವಸ್ಥಿ ಅಂಗಾಂಶವು ಉಂಗುರಾಕೃತಿಯನ್ನು ಅಥವಾ ಸಿ ಆಕಾರ ರಚನೆ ಹೊಂದಿರ್ತವೆ. ಹಾಗಾಗಿ ಈ ಮೃದ್ವಸ್ಥಿನಾದ ಉಂಗುರಗಳಂತಹ ರಚನೆಗಳು ಶ್ವಾಸನಾಳವು ಯಾವತ್ತು ಕುಸಿಯದಂತೆ ಅಥವಾ ಕೂಡದಂತೆ ಅಥವಾ ಮುಚ್ಚದಂತೆ ಚಪ್ಪಟೆಯಾಗದಂತೆ
ತಡೆಯುವಂತಹ ಕಾರ್ಯವನ್ನ ಮಾಡ್ತದೆ. ಇನ್ನ ಅದರಲ್ಲೇ ಪ್ರಶ್ನೆ ಸಂಖ್ಯೆ 2 ಮೂತ್ರಪಿಂಡವು ರಕ್ತದಿಂದ ಬೇರ್ಪಡಿಸುವ ನೈಟ್ರೋಜನ್ ಯುಕ್ತ ರಾಸಾಯನಿಕಗಳು ಯಾವುವು ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ನಮ್ಮ ರಕ್ತದಲ್ಲಿರುವಂತಹ ನೈಟ್ರೋಜನ್ ತ್ಯಾಜ್ಯಗಳಾಗಿರುವಂತಹ ಯೂರಿಯಾ ಮತ್ತು ಯೂರಿಕ್ ಆಮ್ಲವನ್ನ ಸೋಸುವಂತಹ ಅಥವಾ ಬೇರ್ಪಡಿಸುವಂತಹ ಕಾರ್ಯವನ್ನ ಮಾಡ್ತದೆ. ಹಾಗಾಗಿ ಮೂತ್ರಪಿಂಡವು ರಕ್ತದಲ್ಲಿರುವಂತಹ ಯೂರಿಯಾ ಮತ್ತು ಯೂರಿಕ್ ಆಮ್ಲದಂತಹ ನೈಟ್ರೋಜನ್ ತ್ಯಾಜ್ಯಗಳನ್ನ ಹೊರ ಹಾಕುವಂತಹ ಕಾರ್ಯವನ್ನ ಮಾಡ್ತದೆ. ಇದೇ ಪ್ರಶ್ನೆಗೆ ಅಥವಾ ಕೂಡ ಇದೆ. ಅದರಲ್ಲಿ ಎ, ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ಹೆಚ್ಚಾದ ಗ್ಲೂಕೋಸ್ ಯಾವ ರೂಪದಲ್ಲಿ ಸಂಗ್ರಹವಾಗ್ತದೆ? ಸಾಮಾನ್ಯವಾಗಿ ಸಸ್ಯಗಳು ಹೆಚ್ಚಾದ ಗ್ಲೂಕೋಸ್ ಅನ್ನ ಪಿಷ್ಟ ರೂಪದಲ್ಲಿ ಎಲೆಗಳಲ್ಲಿ, ಬೇರುಗಳಲ್ಲಿ, ಕಾಂಡಗಳಲ್ಲಿ ಅಥವಾ ಹಣ್ಣುಗಳಲ್ಲಿ ಸಂಗ್ರಹ ಮಾಡಿದ್ರೆ, ಪ್ರಾಣಿಗಳಲ್ಲಿ ಹೆಚ್ಚಾದ ಗ್ಲೂಕೋಸು ಗ್ಲೈಕೋಜನ್ ಆಗಿ ಏನಾಗುತ್ತೆ, ಯಕೃತ್ನಲ್ಲಿ ಸಂಗ್ರಹವಾಗ್ತದೆ. ಸಾಮಾನ್ಯವಾಗಿ ಇಲ್ಲಿ ಈ ಗ್ಲೂಕೋಸು ಗ್ಲೈಕೋಜನ್ ಆಗಿ ಪರಿವರ್ತನೆ ಆಗ್ಬೇಕಾದ್ರೆ ಒಂದು ಹಾರ್ಮೋನ್ ಕಾರಣ ಆಗ್ತದೆ, ಅದು ಇನ್ಸುಲಿನ್ ಹಾರ್ಮೋನ್. ಈ ಇನ್ಸುಲಿನ್ ಹಾರ್ಮೋನು ಈ ಗ್ಲೂಕೋಸ್ ಅನ್ನ ಗ್ಲೈಕೋಜನ್ ಆಗಿ ಪರಿವರ್ತಿಸುವಂತಹ ಕಾರ್ಯವನ್ನ ಮಾಡ್ತದ. ಇನ್ನ ಅದರಲ್ಲಿ ಬಿ ಇದೆ, ಮಾನವನ ಸಣ್ಣ ಕರುಳಿನಲ್ಲಿ ಜೀರ್ಣವಾದ ಆಹಾರವನ್ನ ಹೀರಿಕೊಳ್ಳುವ ರಚನೆಗಳನ್ನು ಕೇಳಿದರೆ, ಸಾಮಾನ್ಯವಾಗಿ ಮಾನವನ ಸಣ್ಣ ಕರುಳು ಎನ್ನುವುದು ಸಂಪೂರ್ಣವಾಗಿ ಆಹಾರವು ಜೀರ್ಣವಾಗುವಂತಹ ಒಂದು ಜಾಗವಾಗಿದೆ. ಇಲ್ಲಿ ಎಲ್ಲಾ ಕಾರ್ಬೋಹೈಡ್ರೇಟ್ಗಳು ಗ್ಲೂಕೋಸ್ ಆಗಿ, ಎಲ್ಲಾ ಪ್ರೋಟೀನ್ಗಳು ಅಮೈನೋ ಆಮ್ಲಗಳಾಗಿ, ಎಲ್ಲಾ ಕೊಬ್ಬುಗಳು ಕೊಬ್ಬಿನ ಆಮ್ಲ ಪ್ಲಸ್ ಗ್ಲಿಸರಲ್ ಆಗಿ ಪರಿವರ್ತನೆ ಆಗ್ತವೆ. ಹೀಗೆ ಪರಿವರ್ತನೆ ಆಗಿರುವಂತಹ ಜೀರ್ಣವಾಗಿರುವಂತಹ ಆಹಾರವನ್ನು ಹೀರಿಕೊಳ್ಳಲಿಕ್ಕೆ ಸಣ್ಣ ಕರುಳಿನ ಒಳಭಾಗದಲ್ಲಿ ಬೆರಳಿನಂತಹ ರಚನೆಗಳಿವೆ. ಇವುಗಳನ್ನ ವಿಲ್ಲೈಗಳೆಂದು ಕರೆಯುತ್ತೇವೆ. ಈ ವಿಲ್ಲೈಗಳು ಆ ಜೀರ್ಣವಾಗಿರುವಂತಹ ಆಹಾರವನ್ನು ಹೀರಿಕೊಂಡು ರಕ್ತಕ್ಕೆ ಕೊಡುವಂತಹ ಕಾರ್ಯವನ್ನ ಮಾಡ್ತವೆ. ಹಾಗಾಗಿ ಉತ್ತರ ವಿಲ್ಲೈಗಳು. ಇನ್ನ 33, ಬೆಳೆಯುತ್ತಿರುವ ಸಸ್ಯದ ಕಾಂಡವು ಬೆಳಕಿನ ಕಡೆಗೆ ಏಕೆ ಬಾಗ್ತದ? ನಮಗೆಲ್ಲ ಗೊತ್ತಿದೆ, ಸಸ್ಯಗಳಿಗೆ ತಮ್ಮ ಆಹಾರ ತಾವೇ ತಯಾರಿಸಿಕೊಳ್ಳಬೇಕಾದ್ರೆ ಸೂರ್ಯನ ಬೆಳಕು ಅಥವಾ ಸೌರ ಬೆಳಕು ತುಂಬಾ ಅವಶ್ಯವಾಗಿದೆ. ಹಾಗಾದ್ರೆ ಆ ಸಸ್ಯಗಳು ಆ ಸೂರ್ಯನ ಕಡೆಗೆ ಹೇಗೆ ಬೆಳೀತಾವೆ ಅಂತ ನೋಡಿದ್ರೆ, ಬೆಳೆಯುತ್ತಿರುವ ಸಸ್ಯಗಳ ಬೆಳಕನ್ನು ಗ್ರಹಿಸಿದಾಗ ಅದರ ಕಾಂಡದ ತುದಿಯಲ್ಲಿರುವಂತಹ ಒಂದು ಹಾರ್ಮೋನ್ ಆಕ್ಸಿನ್ ಎನ್ನುವಂತಹ ಹಾರ್ಮೋನು ಹೆಚ್ಚು ವೇಗವಾಗಿ ಕೆಲಸವನ್ನ ಮಾಡಿ ಅಲ್ಲಿ ಆ ಸಸ್ಯದ ತುದಿಯಲ್ಲಿರುವಂತಹ ಜೀವಕೋಶಗಳು ಉದ್ದವಾಗಿ ಬೆಳೆಯುವಂತೆ ಮಾಡ್ತದೆ. ಯಾವಾಗ ಸಸ್ಯದ ಭಾಗ, ತುದಿಯ ಭಾಗ ಸೂರ್ಯನ ಬೆಳಕಿನ ಕಡೆಗೆ ಬೆಳೆಯುತ್ತದೆ, ತಕ್ಷಣ ಅಲ್ಲಿರುವಂತಹ ಆಕ್ಸಿನ್ ಎನ್ನುವಂತಹ ಹಾರ್ಮೋನ್ ಏನಾಗುತ್ತೆ, ಕೆಳಗಡೆ ಭಾಗದಲ್ಲಿರುವಂತಹ ನೆರಳಿನ ಭಾಗದ ಕಡೆಗೆ ಅದು ಪಸರಿಸುತ್ತದೆ ಅಥವಾ ಈ ಕಡೆ ಚಲಿಸ್ತದೆ. ಆಗ ಈ ಕಡೆ ಬಂದಂತಹ ಅಂದ್ರೆ ಕೆಳಗಡೆ ನೆರಳಿನ ಭಾಗದಲ್ಲಿ ಬಂದಿರುವಂತಹ ಆಕ್ಸಿನ್ ಹಾರ್ಮೋನು ಆ ಸಸ್ಯದ ಜೀವಕೋಶಗಳ ಕಾಂಡದ ಉದ್ದವನ್ನು ಹೆಚ್ಚು ಮಾಡಿ ಮತ್ತಷ್ಟು ವೇಗವಾಗಿ ಸಸ್ಯವು ಬೆಳಕಿನ ಕಡೆಗೆ ಬೆಳೆಯುವಂತೆ ಪ್ರಚೋದನೆಯನ್ನ ಮಾಡ್ತದೆ. ಈ ರೀತಿಯಾಗಿ ಏನಪ್ಪಾ ಅಂದ್ರೆ ಆಕ್ಸಿನ್ ಎನ್ನುವಂತಹ ಹಾರ್ಮೋನ್ ಸ್ರವಿಕೆ ಆಗುವುದರಿಂದ ಮೊದಲಿಗೆ ಕಾಂಡ ತುದಿಯಲ್ಲಿ ಸ್ರವಿಕೆ ಆಗ್ತದೆ. ಆವಾಗ ಕಾಂಡದಲ್ಲಿರುವ ಜೀವಕೋಶಗಳು ವೇಗವಾಗಿ ಬೆಳೆದು ಅದು ಸಸ್ಯದ ಕಡೆಗೆ ಬೆಳೀತಾ ಹೋಗ್ತದೆ. ತಕ್ಷಣವೇ ಅಲ್ಲಿರುವಂತಹ ಆಕ್ಸಿನ್ ಹಾರ್ಮೋನು ಕಾಂಡದ ಕೆಳಗಡೆ ಇರುವಂತಹ ಅಂದ್ರೆ ನೆರಳಿನ ಭಾಗಕ್ಕೆ ಹೋಗ್ತದೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿರುವಂತಹ ಜೀವಕೋಶಗಳ ಉದ್ದವನ್ನು ಹೆಚ್ಚು ಮಾಡಿಬಿಟ್ಟು ಮತ್ತಷ್ಟು ವೇಗವಾಗಿ ಸಸ್ಯವು ಸೂರ್ಯನ ಬೆಳಕಿನ ಕಡೆಗೆ ಬೆಳೆಯುವಂತೆ ಮಾಡ್ತದೆ. ಇನ್ನ ಇದೇ ಪ್ರಶ್ನೆಗೆ ಅಥವಾ ಕೂಡ ಇದೆ, ಕೇಂದ್ರ ನರವ್ಯೂಹ ಮತ್ತು ಪರದಿ ನರವ್ಯೂಹಗಳ ನಡುವಣ ಯಾವುದಾದರೂ ಎರಡು ವ್ಯತ್ಯಾಸವನ್ನ ಕೇಳಿದರೆ, ನಮಗೆಲ್ಲ ಗೊತ್ತಿದೆ ಕೇಂದ್ರ ನರವ್ಯೂಹದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂಡ್ ಪರದಿನ ಪೆರಿಫೆರಲ್ ನರ್ವಸ್ ಸಿಸ್ಟಮ್. ಸಾಮಾನ್ಯವಾಗಿ ಕೇಂದ್ರ ನರವ್ಯೂಹವು ಮೆದುಳು ಮತ್ತು ಮೆದುಳು ಬಳ್ಳಿಗಳನ್ನ ಒಳಗೊಂಡಿದ್ದರೆ, ಪರದಿ ನರವ್ಯೂಹವು 12 ಜೊತೆಯ ಮೆದುಳು ನರಗಳು ಹಾಗೂ 31 ಜೊತೆಯ ಮೆದುಳು ಬಳ್ಳಿಯ ನರಗಳನ್ನ ಒಳಗೊಂಡಿದೆ. ಸಾಮಾನ್ಯವಾಗಿ ಇದು ಮಾಹಿತಿಯನ್ನ ಪರಿಷ್ಕರಿಸುತ್ತದೆ, ಅಂದ್ರೆ ಬಂದಿರುವಂತಹ ಮಾಹಿತಿಯನ್ನ ವಿಚಾರಿಸ್ತದ, ಆದರೆ ಅದು ಮಾಹಿತಿಯನ್ನ ಒಯ್ಯುವಂತಹ ಕೆಲಸವನ್ನ ಮಾಡ್ತದ. ಇನ್ನ 34ನೇ ಪ್ರಶ್ನೆ, ಓಝೋನ್ ಪದರು ಭೂಮಿಯ ಮೇಲಿನ ಜೀವಿಗಳಿಗೆ ವರದಾನವಾಗಿದೆ. ನಮಗೆ ಗೊತ್ತಿದೆ ಓಝೋನ್ ಎನ್ನುವುದು ಒಂದು ಭೂಮಿಯ ರಕ್ಷಾ ಕವಚವಾಗಿದೆ. ಅದರ ಸಂಕೇತ O3 ಯಾಕಂದ್ರೆ ಇದು 3 ಆಕ್ಸಿಜನ್ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ. ಈ ಓಝೋನ್ ಪದರು ಸೂರ್ಯನಿಂದ ಬರುವಂತಹ ಅಪಾಯಕಾರಿ ವಿಕಿರಣಗಳನ್ನ ಭೂಮಿಗೆ ಬರದಂತೆ ತಡೆಯುವಂತಹ ಕಾರ್ಯವನ್ನು ಮಾಡ್ತದೆ. ಹಾಗಾಗಿ ಓಝೋನ್ ಪದರು ಭೂಮಿಯ ಮೇಲಿನ ಜೀವಿಗಳಿಗೆ ವರದಾನವಾಗಿದೆ. ಹಾಗೆ ಆಹಾರ ಸರಪಳಿಯಲ್ಲಿ ಯಾವ ಪೋಷಣಾಸರ ಜೀವಿಗಳಿಗೆ ಜೈವಿಕ ಸಂವರ್ಧನೆ ಹೆಚ್ಚು ತೊಂದರೆಗೆ ಒಳಗಾಗುತ್ತವೆ, ಏಕೆ? ನಮಗೆ ಗೊತ್ತಿದೆ ಜೈವಿಕ ಸಂವರ್ಧನೆ ಅನ್ನೋದು ಆಹಾರ ಸರಪಳಿಯ ಮೂಲಕ ವಿಷಕಾರಿ ವಸ್ತುಗಳು ಪ್ರತಿ ಪೋಷಣಾಸರದ ಮೇಲಕ್ಕೆ ಹೋದಂತೆ ಅವುಗಳ ಪ್ರಮಾಣ ಅಥವಾ ಸಾಂದ್ರತೆ ಹೆಚ್ಚಾಗುತ್ತಾ ಹೋಗ್ತದೆ. ಈ ರೀತಿಯಾಗಿ ವಿಷದ ಪ್ರಮಾಣ ಪ್ರತಿ ಪೋಷಣಾಸರದ ಮೇಲಕ್ಕೆ ಹೋದಂತೆ ಉನ್ನತ ಪೋಷಣಾಸರದಲ್ಲಿರುವಂತಹ ಜೀವಿಗಳಿಗೆ
ತುಂಬಾ ತೊಂದರೆ ಆಗ್ತದ. ಸಾಮಾನ್ಯವಾಗಿ ಆಹಾರ ಸರಪಳಿ ಅಂದ್ರೆ ಆಹಾರವು ಒಂದು ಪೋಷಣಾಸ್ತರದಿಂದ ಇನ್ನೊಂದು ಪೋಷಣಾಸ್ತರಕ್ಕೆ ವರ್ಗಾವಣೆ ಆಗುವುದು. ಉದಾಹರಣೆಗೆ ಹುಲ್ಲಿಂದ ಮಿಡತೆಗೆ, ಮಿಡತೆಯಿಂದ ಕಪ್ಪೆಗೆ, ಕಪ್ಪೆಯಿಂದ ಹಾವಿಗೆ, ಹಾವಿಂದ ಹದ್ದಿಗೆ. ಈ ರೀತಿಯಾಗಿ ಆಹಾರ ವರ್ಗಾವಣೆ ಆಗ್ತಾ ಇರುವಾಗ ಕೆಲವೊಂದಿಷ್ಟು ಜೈವಿಕ ವಿಘಟನೆಗೆ ಒಳಗಾಗದ ವಿಷವಸ್ತುಗಳು ಆಹಾರ ಸರಪಳಿಯನ್ನ ಪ್ರವೇಶ ಮಾಡ್ತವೆ. ಆಗೇನಾಗುತ್ತೆ, ಪ್ರತಿ ಪೋಷಣಾಸ್ತರಕ್ಕೆ ಮೇಲಕ್ಕೆ ಹೋದಂತೆ ಅವುಗಳ ಒಂದು ಪ್ರಮಾಣ ಅಥವಾ ಅವುಗಳ ಒಂದು ಸಾಂದ್ರತೆ ಹೆಚ್ಚಾಗ್ತಾ ಹೋಗ್ತದೆ. ಇದರಿಂದ ಉನ್ನತ ವರ್ಗದಲ್ಲಿರುವಂತಹ ಪೋಷಣಾಸ್ತರ ಜೀವಗಳಿಗೆ ತುಂಬಾ ಹಾನಿ ಆಗ್ತದೆ. ಒಂದು ನೆನಪಿರಲಿ ಮಕ್ಕಳೇ, ಮಾನವನು ಕೂಡ ಒಂದು ಉನ್ನತ ಪೋಷಣಾಸ್ತ್ರದ ಜೀವಿಯಾಗಿದ್ದು ಇದರಿಂದ ಸಾಕಷ್ಟು ಅವನ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಉಂಟಾಗ್ತದೆ. ಇನ್ನ 35ನೇ ಪ್ರಶ್ನೆ, ವಂಶವಾಹಿಗಳಿಂದ ಸಸ್ಯದ ಎತ್ತರದ ನಿರ್ಧರಣೆ ಅಂತ. ಸಾಮಾನ್ಯವಾಗಿ ಸಸ್ಯಗಳಲ್ಲಿ ಬೆಳವಣಿಗೆ ಕಾರಣವಾಗಿರುವಂತಹ ಹಾರ್ಮೋನ್ ಇದಾವೆ. ಅವು ಯಾವಪ್ಪ, ಆಕ್ಸಿನ್, ಗಿಬ್ಬರ್ಲಿನ್, ಸೈಟೋಕೈನಿನ್. ಈ ಹಾರ್ಮೋನು ಸರಿಯಾದ ಪ್ರಮಾಣದ ಸ್ರವಿಕೆಯಾಗಬೇಕಾದ್ರೆ ಅದಕ್ಕೆ ಕಾರಣವಾಗಿರುವಂತಹ ಏನಿದಾವೆ, ವಂಶವಾಹಿನಿಗಳಿದಾವೆ. ಹಾಗಾಗಿ ಈ ಹಾರ್ಮೋನಿನ ಸ್ರವಿಕೆಯು ವಂಶವಾಹಿನಿಗಳಿಂದ ಏನಾಗುತ್ತೆ, ಅದನ್ನ ನಿಯಂತ್ರಿಸಲ್ಪಡುತ್ತದೆ. ಉದಾಹರಣೆಗೆ ಎತ್ತರಕ್ಕೆ ಕಾರಣವಾಗಿರುವ ವಂಶವಾಯು ಅಧಿಕ ಪ್ರಮಾಣದ ಹಾರ್ಮೋನ್ ಅನ್ನ ಸ್ರವಿಸುವಂತೆ ಮಾಡುವುದರಿಂದ ಸಸ್ಯಗಳು ಎತ್ತರಕ್ಕೆ ಬೆಳೆಯುತ್ತೇವೆ. ಅಂದ್ರೆ ಅಲ್ಲಿ ಆಕ್ಸಿನ್ ಹಾರ್ಮೋನ್ ಸ್ರವಿಕೆ ಮಾಡಲಿಕ್ಕೆ, ಗಿಬ್ಬರ್ಲಿನ್ ಹಾಗೂ ಸೈಟೋಕೈನ್ ಎನ್ನುವಂತಹ ಹಾರ್ಮೋನ್ ಸ್ರವಿಕೆ ಆಗ್ಲಿಕ್ಕೆ ಏನಪ್ಪ ಅಂದ್ರೆ ಈ ಜಿನ್ಗಳು ಏನ್ ಮಾಡ್ತವೆ, ಆ ಹಾರ್ಮೋನ್ ಸ್ರವಿಸುವಂತೆ ಮಾಡ್ತವೆ. ಹಾಗಾಗಿ ಆ ಸಸ್ಯ ಉದ್ದವಾಗಿ ಅಥವಾ ಎತ್ತರಕ್ಕೆ ಬೆಳೀತದೆ. ಒಂದು ವೇಳೆ ಆ ಸಸ್ಯದಲ್ಲಿ ಗಿಡ್ಡನಿಗೆ ಕಾರಣವಾಗಿರುವಂತಹ ಹಾರ್ಮೋನ್ ಹೆಚ್ಚು ಸ್ರವಿಕೆಯಾದಲ್ಲಿ, ಅಂದ್ರೆ ಗಿಡ್ಡನಿಗೆ ಕಾರಣವಾಗಿರುವಂತಹ ಜೀನ್ಗಳು ಹೆಚ್ಚು ಕಾರ್ಯವನ್ನ ಮಾಡಿದಲ್ಲಿ ಆಗ ಕುಬ್ಜತೆಗೆ ಆ ಸಸ್ಯ ಕಾರಣವಾಗ್ತದೆ. ಹಾಗಾಗಿ ಕುಬ್ಜತೆಗೆ ಕಾರಣವಾಗಿರುವಂತಹ ವಂಶವಾಹಿಯು ಕಡಿಮೆ ಪ್ರಮಾಣದ ಹಾರ್ಮೋನ್ ಸ್ರವಿಸುವಂತೆ ಮಾಡುವುದರಿಂದ ಸಸ್ಯಗಳು ಗಿಡ್ಡವಾಗಿ ಬೆಳೆಯುತ್ತವೆ. ಇಷ್ಟು 35 ಪ್ರಶ್ನೆಗೆ ಎ ಪ್ರಶ್ನೆಗೆ ಉತ್ತರವಾಗಿದ್ರೆ. ಬಿ ಪ್ರಶ್ನೆ ಇದೆ, ಮಾನವರಲ್ಲಿ ಗಂಡು ಮಗುವಿನ ನಿರ್ಧರಣೆ ಯಾವ ರೀತಿ ಆಗ್ತದೆ? ಸಾಮಾನ್ಯವಾಗಿ ಮಾನವರಲ್ಲಿ ಕೂಡ ಲಿಂಗ ನಿರ್ಧಾರ ಆಗುವುದು ತಂದೆಯಿಂದ ಬರುವಂತಹ ವೀರ್ಯಾಣುವಿನಲ್ಲಿರುವಂತಹ ಲಿಂಗ ವರ್ಣ ತಂತು ಮಗುವಿನ ಲಿಂಗವನ್ನು ನಿರ್ಧಾರ ಮಾಡ್ತದೆ. ಸಾಮಾನ್ಯವಾಗಿ ತಾಯಿಯಲ್ಲಿರುವಂತಹ ಲಿಂಗ ವರ್ಣತಗಳು ಸಮರೂಪಿ ವರ್ಣತಗಳಾಗಿದ್ದರೆ ತಂದೆಯಲ್ಲಿರುವಂತಹ ಲಿಂಗ ವರ್ಣತಗಳು ಅಸಮರೂಪಿಯಾಗಿವೆ. ತಾಯಿಯಲ್ಲಿ XX ಎನ್ನುವಂತಹ ಲಿಂಗ ವರ್ಣದಿರೋದ್ರಿಂದ ಅಂಡಾಣಿನಲ್ಲಿ ಯಾವಾಗಲೂ X ಎನ್ನುವಂತಹ ಲಿಂಗ ವರ್ಣ ತಂತು ಇದ್ರೆ, ತಂದೆಯಲ್ಲಿರುವಂತಹ ಅಸಮರೂಪಿಯಾಗಿರುವಂತಹ ಲಿಂಗ ವರ್ಣತಗಳಂತಹ X ಮತ್ತು Y ಇರ್ತಾವ. ಹಾಗಾಗಿ ವೀರ್ಯಾಣುವಿನಲ್ಲಿ X ಎನ್ನುವಂತಹ ಲಿಂಗ ವರ್ಣತಂತು ಇತ್ತು ಅಂದ್ರೆ ಹುಟ್ಟು ಮಗು ಹೆಣ್ಣಾಗಿ ಹುಟ್ಟುತ್ತದೆ. ಒಂದು ವೇಳೆ ತಂದೆಯಲ್ಲಿರುವಂತಹ ವೀರ್ಯಾಣುವಿನಲ್ಲಿ Y ಎನ್ನುವಂತಹ ಲಿಂಗ ವರ್ಣತಂತು ಇತ್ತು ಅಂದ್ರೆ ಹುಟ್ಟುವ ಮಗು ಗಂಡಾಗಿ ಹುಟ್ಟುತ್ತದೆ. ಹಾಗಾಗಿ ಮಾನವರಲ್ಲಿ ಮಗುವಿನ ಲಿಂಗ ನಿರ್ಧರಣೆಯು ತಂದೆಯ ಲಿಂಗಾಣುವಿನಲ್ಲಿರುವ ವರ್ಣ ತಂತುವಿನಿಂದ ನಿರ್ಧರಿಸಲ್ಪಡುತ್ತದೆ. ಹಾಗಾಗಿ ತಂದೆಯಿಂದ X ವರ್ಣದ ಬಂತು ಅಂದ್ರೆ ಹುಟ್ಟುವ ಮಗು ಹೆಣ್ಣಾಗಿ ಹುಟ್ಟುತ್ತದೆ, Y ಬಂದ್ರೆ ಹುಟ್ಟುವ ಮಗು ಗಂಡಾಗಿ ಹುಟ್ಟುತ್ತದೆ. ಇಷ್ಟು ಪ್ರಶ್ನೆ ಸಂಖ್ಯೆ 35ಕ್ಕೆ ಸಂಬಂಧಪಟ್ಟಂತ ಉತ್ತರವಾಗಿದೆ. ಹಾಗಾದ್ರೆ ಮಕ್ಕಳೇ, ಮುಂದಿನ ವಿಡಿಯೋದಲ್ಲಿ 36, 37 ಹಾಗೂ 38ನೇ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಗೆ ಬರೆಯಬೇಕು ಎಂಬುದನ್ನು ತಿಳ್ಕೊಳ್ಳೋಣ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ತಪ್ಪದೆ ನನ್ನ ಸೈನ್ಸ್ ಎಕ್ಸ್ಪೆರಿಮೆಂಟ್ ಬೈ ಗಿರೀಶ್ ಎನ್ನುವಂತ